वास्तव न्यूज में स्वागत है आपका। मैं हूं सरदार। विजयनगर जिला देवनहल्ली गांव के किसानों का अब ये आरोप होने लग गया है ताकि कांग्रेस सरकार के विरोध आप यहां पर आंदोलन कर रहे हैं। ताकि ये आंदोलन इसलिए है ताकि किसानों की जमीनें छीन रहा है कांग्रेस सरकार। आप कांग्रेस सरकार के मुख्यमंत्री सिद्धरामैया जी के विरोध ही यहां पर आंदोलन कर रहे हैं किसानों ने। अब तो जमीन तो पुरखों से आई है, मगर सदियों से उनकी जिंदगियां इस जमीन पे, इन खेत बाड़ियों में चलता रहा है। आप वो जमीन छीन रही है ताकि उस जमीन के विरोध जिसने अधिकारियों ने आकर जहां पर कागज पत्र जो भी पूछा है किसानों को, अब वो किसानों ने कांग्रेस सरकार के विरोध आप देवनहल्ली गांव के वहां पर आंदोलन कर रहे हैं। अब एक मेमोरेंडम भी ये देने लगे हैं सिद्धरामैया सरकार को ताकि ये ऐसा ना करे, ताकि किसी के पर जुल्म ना हो जाए, ताकि उस जुल्म को जो आप जो कर रहे हैं, जिस पर जो किसानों ने आरोप कर रहे हैं, दरअसल वो गलत है। अब पर यहाँ पर ना जाने कई दिनों से तो किसानों का तो अब यही हलचल चल रहा है देवनहल्ली में, मगर आज तहसीलदार पर वहां पर आकर ये आरोप करने लगे हैं कर्नाटक सरकार पर ताकि ये जुल्म बंद किया जाए, वरना सारे कर्नाटक में आंदोलन करेंगे। अब यहाँ पर यही आंदोलन किस तरह से करने लग गए हैं, आइए देखेंगे एक रिपोर्ट में। ಅಯ್ಯರ್ ಆಫೀಸರ್ ಅವ್ರ ಹೆಸರೇನೋ ಇರ್ಬೇಕು, ಸಚಿತ್ ಕುಮಾರ್ ಅಂತೇಳಿ. ಆ ಸಚಿತ್ ಕುಮಾರ್ಗೆ ನಾವು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀವಿ, ನಿಮ್ಗೆ ಏನಾದರೂ ಕಾನೂನು ಗೊತ್ತಿದ್ರೆ, ಸಂವಿಧಾನ ಗೊತ್ತಿದ್ರೆ, ಒಬ್ಬ ಮಹಿಳೆಯನ್ನ ಯಾರು ಅರೆಸ್ಟ್ ಮಾಡ್ಬೇಕಂತ ಏನಾದರೂ ಸ್ವಲ್ಪ ಕನಿಷ್ಠ ಜ್ಞಾನ ಆದರೂ ನಿಮಗೆ ಆಯ್ತಾ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ತಾ ಇದೀವಿ. ಆಮೇಲೆ ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳೇ, ಉಳುವೆಲೆ ಭೂಮಿ ಒಡೆಯ ಕಾನೂನು ರಚನೆ ಮಾಡಿದವ್ರು ಯಾರು? ಈ ಕಾನೂನು ರಚನೆ ಮಾಡಿದವ್ರು ಯಾರು? ನಿಮ್ಮ ಪಕ್ಷದವರು, ನಿಮ್ಮ ವರಿಷ್ಠರಾದ ಇಂದಿರಾ ಗಾಂಧಿ. ಅವತ್ತೇನು 68, 77 ಕಾನೂನು ಏನು ತೆಗೆದ್ರಿ ನೀವು, ಆ ಕಾನೂನ ಉಲ್ಲಂಘನೆ ಮಾಡ್ತಾ ಇರೋದು ನೀವು. ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ರಿ. ಈ ಬಿಜೆಪಿ ಅವರು ಎಷ್ಟ ಉತ್ತಮ, ಆ ಬಿಜೆಪಿ ಅವ್ರಿಗಿಂತ ನಿಮ್ಮ ಕೆಟ್ಟ ಮೃಗ ಮನಸ್ಸು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ಈ ಉಳುವನೆ ಒಡೆಯ ಕಾನೂನಲ್ಲಿ ಅವರು ನಮ್ಮಲ್ಲಿ ಇರ್ತಕ್ಕಂಥ 1771 ಎಕರೆ ಉಳುಮೆ ಮಾಡ್ತಾ ಇದ್ದಾರೆ. ನೀವು ಇವತ್ತು ITBT ಅವರಿಗೆ ನಿಮಗೆ ಆ ಕಾನೂನು ಅರಿವಿಲ್ದಂಗೆ ಅವರಿಗೆ ಪರ್ಮಿಷನ್ ಕೊಡ್ತೀರಿ, ನೀವು ಆ JCB ತಗೊಂಡು ಪ್ರಯೋಗ ಮಾಡ್ತೀರಿ. ನೀವು ನಿಮ್ಮ ಈ ಒಂದು ಕೆಟ್ಟ ಮನಸ್ಸಿನ ಏನು ಒಂದು ಆ ಯೋಚನೆ ಐತಲ್ಲ, ಅದನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡನೆ ಮಾಡ್ತೈತಿ. ಮತ್ತು ರೈತ ವಿರೋಧಿ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ರೈತರ ಚಳವಳಿಯಿಂದ ಬಂದಿರ್ತಂತ ನೆನಪಿಡ್ಕೋಬೇಕು. ಏನು ದೇವನಹಳ್ಳಿ 13 ಹಳ್ಳಿ ಜನ 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು, ಅವ್ರೇನು ಒಕ್ಕಲೆ ಕೆಲಸ ಮಾಡ್ತೀರಿ, ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟ ಭೂಮಿನ ಆ ಹಳ್ಳಿನ ತೀರಾ ಆ ರೈತ ಕುಟುಂಬಕ್ಕೆ ಅನ್ಯಾಯ ಮಾಡ್ತಿದ್ದೀರಿ. 1177 ದಿನ ಅಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂತ ಬಂದರೆ, ಪ್ರಾಣ ಕೊಟ್ಟರು ಕೂಡ ರಕ್ತ ಕೊಟ್ಟರು ಆ ಭೂಮಿ ಬಿಡಕ್ಕಲ್ಲಂತ ರೈತರು ಪಟ್ಟಿಡಿದ್ದಾರೆ. ಇಡೀ ಕರ್ನಾಟಕದ ರೈತರ ಪ್ರಗತಿಪರ ಮತ್ತು ಎಲ್ಲ ಸಂಘ ಒಕ್ಕೂರಿನಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ನಾವೀಗ ಸವಾಲು ಹಾಕ್ತಿದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ಶೀಘ್ರವಾಗಿ ಆ 13 ಹಳ್ಳಿಗೆ ರೈತರ ಬಡ ಕುಟುಂಬ ರೈತರಿಗೆ ವಾಪಸ್ ತಗೋಬೇಕು ಕೂಡಲೇ. ಇಲ್ಲವಾದಲ್ಲಿ ಇಡೀ 224 ಕ್ಷೇತ್ರಗಳ ಪ್ರತಿ ಹಳ್ಳಿಯಲ್ಲಿ ಪ್ರಗತಿಪರ ಸಂಘ ಒಕ್ಕೂಟದಿಂದ ಜೈಲ್ ಚಳವಳಿ ಮಾಡೋದು ಸಿದ್ಧವಾಗದೇವು ಅಂತ ಹೇಳ್ತಾ ನಾವು ಒತ್ತಾಯಿಸಿದ್ದೇವೆ. ಬೆಂಗಳೂರು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವ್ಯಾಪ್ತಿಗೆ ಬರ್ತಕ್ಕಂಥ 13 ಹಳ್ಳಿಯಲ್ಲಿ ಆ 13 ಹಳ್ಳಿಯನ್ನ ಎತ್ತಂಗಡಿ ಮಾಡಿಸ್ಬಿಟ್ಟು ಜಾಗತೀಕರಣ, ಉದಾರೀಕರಣದ ಹೆಸರಿನಲ್ಲಿ ಈಗ ಒಂದೇ ಸರ್ಕಾರದ ಕುತಂತ್ರ ಇಲ್ಲ, 2 ಸರ್ಕಾರದ ಕುತಂತ್ರ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕುತಂತ್ರದಿಂದ ಈ 13 ಹಳ್ಳಿ ರೈತರನ್ನು ಒಕ್ಕಲೆಬ್ಬಿಸುವ ಕುತಂತ್ರವನ್ನು ಮಾಡಿದ್ದಾರೆ. ನಿಮ್ಮ ಕುತಂತ್ರ ತಂತ್ರಗಳಿಗೆ ನಾವು ಎದುರುವುದಿಲ್ಲ, ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಮಾನ್ಯ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಕಾನೂನು ಸತ್ಯವಾಗಿ ಅದನ್ನು ನಡ್ಕೊಳ್ಬೇಕು.
ಅದನ್ನ ನಡ್ಕೊಂಡು ಮಾತ್ರ ಇವತ್ತು ದಲಿತ ಪರ ಮತ್ತು ರೈತ ಪರ ಕಾರ್ಮಿಕರ ಪರ ಹೋರಾಟ ಮಾಡ್ತಾರೆ ಇವರು. ಅವರಿಗೆ ಅವರ ಬಗ್ಗೆ ಕಿಂಚತ್ತು ಇವರಿಗೆ ಇದೆ ಅಂತ ತಿಳ್ಕೊತೀವಿ ಅಂತ ಒಂದು ಉದ್ದೇಶ ಈಗ ನಡೆದೈತಿ. ಇದರಿಂದ ನಮಗಂತೂ ಭಾಳ ನಿನ್ನೆ ಯಾರು ನೀರು ಕೊಡೋಲ್ಲ, ನಮ್ಮರು ಯಾರು ಊಟ ಕೂಡ ಮಾಡಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡೋಣ ಅಂತ ಇರ್ತಿತ್ತು ಇವತ್ತು. ಆದರೆ ಮನವಿ ಕೊಟ್ಟು ಅಷ್ಟೊಂದು ಸರಿ ಮನವಿ ಕೊಡೋಣ, ಇದಕ್ಕೆಲ್ಲ ಸ್ಪಂದಿಸಿದ್ರ ಮುಂದಿನ ದಿನದಲ್ಲಿ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ರೈತ ಬಂಧುಗಳಿಗೆ ನನ್ನ ಧನ್ಯವಾದ.